Hallelujah, praise the Lord. The best form of mental health is worship and prayer. ಮಾನಸಿಕ ಆರೋಗ್ಯದ ಉತ್ತಮವಾದಂಥ ಒಂದು ಮಾರ್ಗ ಯಾವುದು ಅಂತ ಹೇಳಿದರೆ ಆರಾಧನೆ ಮತ್ತು ಪ್ರಾರ್ಥನೆ. Amen. Hallelujah. When we are disturbed, when we are worried and burdened with something, we don't feel like worshiping God or coming to His presence and being in prayer. ನಮ್ಮ ಮನಸ್ಸು ಚಂಚಲವಾಗುವಾಗ, ನಮ್ಮ ಮನಸ್ಸು ಗಲಿಬಿಲಿ ಆಗುವಾಗ, ಭಾರ ಆಗುವಾಗ ನಮಗೆ ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅನಿಸುವುದಿಲ್ಲ. But I want to encourage you all. I want to encourage all of us. Each time whenever we feel burdened, worried, anxious for something, let us come and worship God. Let us come and pray in the presence of God. ನಮ್ಮೆಲ್ಲರಿಗೆ ಕೂಡ ಈ ಪ್ರೋತ್ಸಾಹವನ್ನು ನಾನು ತರ್ತೇನೆ. ಯಾವಾಗಲೂ ಕೂಡ ನಮಗೆ ಚಿಂತೆಗಳು, ಬಾಧೆಗಳು ಬರುವಾಗ ನಾವು ಆತನ ಸನ್ನಿಧಿಗೆ ಬರೋಣ, ಆರಾಧನೆ ಮಾಡೋಣ, ಆತನಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮೇಕ್ ಯುವರ್ ರಿಕ್ವೆಸ್ಟ್ known to him, the Bible says. ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಆತನಿಗೆ ತಿಳಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. The presence of God is a place of safety and peace. Hallelujah, praise the Lord. ಕರ್ತನ ಸನ್ನಿಧಿ, ಕರ್ತನ ಪ್ರಸನ್ನತೆ ಉಪಸ್ಥಿತಿಯಲ್ಲಿರುವಂಥದ್ದು ಅದು ಸುರಕ್ಷತೆ ಹಾಗೂ ಸಮಾಧಾನದ ಸ್ಥಳವಾಗಿದೆ. May the Lord fill you with peace that passeth all understanding and bring joy to your heart. ಎಲ್ಲ ಗ್ರಹಿಕೆಯನ್ನು ಮೀರುವಂಥ ಸಮಾಧಾನ ದೇವರು ನಿಮಗೆ ಕೊಡಲಿ ಮತ್ತು ನಿಮ್ಮನ್ನು ಆತನು ಸಂತೋಷದಲ್ಲಿರಲಿ. ಆಮೆನ್.